ಸೋಮೇಶ್ವರ ಶ್ರೀ ಶಂಕರಲಿಂಗ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘಕ್ಕೆ ಈ ವರ್ಷ 97,23,000 ರೂಪಾಯಿ ಆರ್ಥಿಕ ಲಾಭವಾಗಿದ್ದು, ಷೇರು ಸದಸ್ಯರಿಗೆ 25ರಷ್ಟು ಲಾಭ ಕೊಡುವುದಾಗಿ ಸಂಸ್ಥೆಯ ಸಂಚಾಲಕರು ಆದ ಶಂಕರರಾವ್ ಹೆಗಡೆ ಅವರು ನಗರದ ಶಂಕರಲಿಂಗ ಕಾರ್ಯಾಲಯದಲ್ಲಿದೆ ಶಂಕರಲಿಂಗ ಕಾರ್ಯಾಲಯದಲ್ಲಿ ಆಯೋಜನೆ ಮಾಡಲಾಗಿದ್ದ ಸಂಸ್ಥೆಯ ವಾರ್ಷಿಕ ಸಭೆಯಲ್ಲಿ ಹೇಳಿದ್ದಾರೆ. ಪ್ರಾರಂಭದಲ್ಲಿ ದೇಶಕ್ಕಾಗಿ ವೀರಮರಣ ಹೊಂದಿದ ಯೋಧರಿಗೆ ಮತ್ತು ಸಂಸ್ಥೆಯ ಸಭಾ ಸದಸ್ಯರಿಗೆ ಶ್ರದ್ಧಾಂಜಲಿ ನೀಡಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಾಗಿದೆ. ಕಾರ್ಯಕ್ರಮದ ಮೊದಲ ಘಟ್ಟದಲ್ಲಿ ಸಂಸ್ಥೆಯ ಸೆಕ್ರೆಟರಿ ಶ್ರೀಕಾಂತ್ ಗಾಯಕ್ವಾಡ್ ಅವರು ಸವಿಸ್ತಾರವಾಗಿ ವಾರ್ಷಿಕ ವರದಿ ಓದಿ ಹೇಳಿದ್ದಾರೆ. ಬಾಲಸಾಹೇಬ್ ಪಾಟೀಲ ಅವರು ಜಮಾ ಖರ್ಚಿನ ಬಗ್ಗೆ ವರದಿ ಕೊಟ್ಟಿದ್ದಾರೆ. ಶಿವಾನಂದ ಬಾಗೇವಾಡಿ ಅಂದಾಜು ಪತ್ರದ ಮಾಹಿತಿ ನೀಡಿ ಸಂಜಯ ಕಾಗಿಲ್ಕರ್ ಅವರು ವಾರ್ಷಿಕ ಲಾಭದ ಬಗ್ಗೆ ಮಾಹಿತಿ ಕೊಟ್ಟರೆ ಕಾರ್ಯಕ್ರಮವನ್ನು ರಾಜು ಕುಮಾರ್ ನಡೆಸಿಕೊಟ್ಟಿದ್ದಾರೆ. ಇನ್ನು ಇಲ್ಲಿ ವಿಶೇಷವಾಗಿ ಹೇಳುವುದಾದರೆ ಆಯುರ್ವೇದಿಕ ಎಂಟಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದು ಯಶಸ್ವಿಯಾದ ಸಂಕೇಶ್ವರ ನಗರದ ವಿದ್ಯಾರ್ಥಿನಿ ವೈಷ್ಣವಿ ಸಂಜು ಕಣಗಲಿ ಅವರಿಗೆ ವೇದಿಕೆ ಮೇಲೆ ಇರುವ ಗಣ್ಯರಿಂದ ವಿಶೇಷ ಸತ್ಕಾರ ನೆರವೇರಿಸಲಾಗಿದೆ. ಇನ್ನು ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಸಂಸ್ಥೆ ಅಧ್ಯಕ್ಷರು ಆದ ಬಾಲಕೃಷ್ಣ ಹಾತನೂರಿ, ಶ್ರೀಕಾಂತ್ ಹಾತನೂರಿ, ಸಂತೋಷ ಹಾತನೂರಿ, ಉಪಾಧ್ಯಕ್ಷರು ಆದ ಶಿವಾಜಿ ಕೌಡಿಕಟ್ಟಿಕರ್, ಮಹದೇವ ಕೇಸರಕರ್, ಭರತ ಶೇಂಡೆ, ಮಾರುತಿ ಹತ್ತಿರವಾಟೆ, ಸುಖದೇವ ನಾರ್ವೇಕರ್, ಬಸವನೆಪ್ಪ ಕಮತಗಿ ಉಪಸ್ಥಿತರಿದ್ದರೆ ವೇದಿಕೆ ಮುಂಭಾಗದಲ್ಲಿ ಸಿದ್ದು ಹತ್ತನೂರಿ, ಅಜಿತ ಕರಜಗಿ, ದೀಪಕ ಬೇಶಿ, ಜಯು ಸಾವಂತ್ ಸೇರಿ ಸಂಸ್ಥೆಯ ಸಿಬ್ಬಂದಿ ವರ್ಗ ಮತ್ತು ಷೇರು ಸದಸ್ಯರು ಹಾಜರಿದ್ದರು. ಸೋಮಶೇಖರ ನಾಯಕ್, ಎಸ್ ಸರ್ಕಾರ್ ನ್ಯೂಸ್.